ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಯೋಗದ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ನಮ್ಮ ಸಬ್ಜೆಕ್ಟ್ಗೆ ತುಂಬ ಹತ್ತಿರವಾದದ್ದು ಈ ಯೋಗ ಅಭ್ಯಾಸ ಮತ್ತು ಧ್ಯಾನ ಪ್ರಾಣಾಯಾಮ ಇರ್ಬೋದು. ಸ್ನೇಹಿತರೆ, ಈ ವಿಶ್ವ ಯೋಗ ದಿನಾಚರಣೆಯನ್ನು 1914ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯಾದ ಮೋದಿಜಿಯವರು ಪ್ರವೇಶ ಮಾಡ್ತಾರೆ. ಅದನ್ನು 2015ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಅನುಮೋದನೆ ಮಾಡಿ 177 ದೇಶಗಳು ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನಾಚರಣೆ ಆಚರಿಸಲು ಅನುಮೋದನೆ ಸಿಗುತ್ತದೆ. ಅದರ ಪ್ರಕಾರ ವಿಶ್ವದಲ್ಲೇ 177 ದೇಶಗಳು ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನಾಚರಣೆ ಆಗಿ ಆಚರಿಸುತ್ತಿದ್ದೇವೆ. ತುಂಬ ಉತ್ಸಾಹಭರಿತರಾಗಿ ಇಡೀ ವಿಶ್ವವೇ ಯೋಗ ದಿನಾಚರಣೆ ಆಚರಿಸುತ್ತಿದ್ದೇವೆ. ಮೊದಲು ಯೋಗ ದಿನ ಅನ್ನು ನಮ್ಮ ಭಾರತ ದೇಶದಲ್ಲಿ ಡೆಲ್ಲಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಭಾಗವಹಿಸಿರುತ್ತಾರೆ. ಲಾಸ್ಟ್ ಇಯರ್ ಅಂದರೆ 2025ನೇ ಇಸ್ವಿಯಲ್ಲಿ ಆಂಧ್ರದಲ್ಲಿ ಮೋದಿಯವರು ಭಾಗವಹಿಸಿ ಆಚರಿಸುತ್ತಾರೆ. ಪ್ರತಿ ವರ್ಷವೂ ಮೋದಿಯವರು ಉತ್ಸಾಹಭರಿತರಾಗಿ ಈ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಮತ್ತು ಭಾಗವಹಿಸ್ತಾ ಇದ್ದಾರೆ. ಈ ವರ್ಷ ಕಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲ್ ಸ್ಟೇಟಲ್ಲಿ ಭಾಗವಹಿಸ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು. ಇದು ಒಂದು ಆಚರಣೆ ಆಗದೆ ಪ್ರತಿಯೊಬ್ಬರಲ್ಲೂ ಯೋಗದ ಮಹತ್ವವನ್ನು ತಿಳ್ಕೊಂಡು ಪ್ರತಿ ಮನೆಯಲ್ಲೂ, ಪ್ರತಿ ಊರಲ್ಲೂ, ಪ್ರತಿ ದೇಶದಲ್ಲೂ, ಪ್ರಪಂಚದಾದ್ಯಂತ ಪ್ರತಿಯೊಬ್ಬರೂ ಈ ಯೋಗ ಅಭ್ಯಾಸಗಳಿಗೆ ಟೈಮನ್ನು ಇಟ್ಟು ಅದರ ಪ್ರಕಾರ ಯೋಗವನ್ನು ಮಾಡಿ ಮಾನಸಿಕವಾದ ಆರೋಗ್ಯ, ದೈಹಿಕವಾದ ಆರೋಗ್ಯ ಮತ್ತು ಅಮೂಲ್ಯವಾದ ನಮ್ಮ ಆಯುಸ್ಸನ್ನು ಜಾಸ್ತಿ ಮಾಡಿಕೊಳ್ಳಲು ಇದನ್ನು ನಿತ್ಯ ನಿರಂತರವಾಗಿ ಎಲ್ಲರೂ ಮಾಡಬೇಕಾಗಿ ವಿನಂತಿ. ಸ್ನೇಹಿತರೆ, ಈ ಯೋಗಾಭ್ಯಾಸ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಆಯುಸ್ಸು ಜಾಸ್ತಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಇದನ್ನು ಕನ್ಸಿಸ್ಟೆನ್ಸ್ ಆಗಿ ಪ್ರತಿಯೊಬ್ಬರೂ ಇದನ್ನು ಮಾಡಬೇಕು. ನನ್ನ ಅಭಿಪ್ರಾಯದಲ್ಲಿ ಬೆಳಗಿನ ಜಾವ ನಿತ್ಯ ಕರ್ಮಗಳನ್ನು ಅಂದರೆ ವಾಶ್ರೂಮ್ ಮುಗಿಸ್ಕೊಂಡು ಇದನ್ನು ಮಾಡುವುದರಿಂದ ತುಂಬ ಅನುಕೂಲ, ಒಳ್ಳೆಯದು. ಅನುಕೂಲ ಇಲ್ಲದೇ ಇರೋರು ಯಾವುದೇ ಒಂದು ದಿನದಲ್ಲಿ ಒಂದು ಟೈಮು ಅನ್ನುವನ್ನು ಇಟ್ಟು ಇದನ್ನು ಯೋಗಗಳ ಅನೇಕ ರೀತಿಯ ಯೋಗಾಭ್ಯಾಸಗಳಿದ್ದಾವೆ, ಅದೆಲ್ಲ ಮಾಡಬೇಕು. ಅದನ್ನು ತಿಳಿದ ಜನರಿಂದ ತಿಳ್ಕೊಂಡು ಮಾಡೋದರಿಂದ ಒಳ್ಳೆಯದು. ಸಮಸ್ಯೆಗಳು ಮಾಡ್ಕೋಬಾರ್ದು ಅಷ್ಟೇ. ಸ್ನೇಹಿತರೆ, ಈ ಯೋಗ ಅಭ್ಯಾಸಗಳನ್ನು ವಿವಿಧ ರೀತಿಯಲ್ಲಿ ನಮ್ಮ ಭಾರತ ದೇಶದಂಥ ಪುಣ್ಯಭೂಮಿಯಲ್ಲಿ ಪುರಾತನವಾಗಿ ನಮ್ಮ ಸಾಧು ಸಂತರು ಇದನ್ನು ಕಂಡುಕೊಂಡಿದ್ದರು. ಇದನ್ನು ಪ್ರಪಂಚದಾದ್ಯಂತ ಇವಾಗ ಆಚರಣೆ ಮಾಡ್ತಾ ಇದ್ದಾರೆ, ಇದನ್ನು ಭಾಗವಹಿಸ್ತಾ ಇದ್ದಾರೆ, ಇದನ್ನು ಸದುಪಯೋಗ ಪಡ್ಕೋತಾ ಇದ್ದಾರೆ. ನಮ್ಮ ಭಾರತ ದೇಶದ ಯೋಗಕ್ಕೆ ಮೂಲ ಅನ್ನೋದರಿಂದ ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗುತ್ತದೆ. ಈಗ ನಮ್ಮ ಭಾರತದ ದೇಶದಲ್ಲಿ ಪತಂಜಲಿ ಕಡೆಯಿಂದ ರಾಮದೇವ್ ಇರ್ಬೋದು, ಈ ಈಶಾ ಫೌಂಡೇಶನಿಂದ
ಸದ್ಗುರು ಇರ್ಬೋದು, ಈ ಆರ್ಟ್ ಆಫ್ ಲಿವಿಂಗ್ ಕಡೆಯಿಂದ ಶ್ರೀ ರವಿಶಂಕರ್ ಗುರೂಜಿ ಇರ್ಬೋದು, ಇವರೆಲ್ಲ ಅಪಾರವಾದ ಕೊಡುಗೆಯನ್ನು ಜನರಿಗೆ ಸರ್ವತೋಮುಖ ಆರೋಗ್ಯ ದೃಷ್ಟಿಯಲ್ಲಿ ಮಾನಸಿಕ ಆರೋಗ್ಯ ದೃಷ್ಟಿಯಲ್ಲಿ ಕೊಡುತ್ತಿದ್ದಾರೆ ಪ್ರಪಂಚದಾದ್ಯಂತ. ಇದು ನಮ್ಮ ಭಾರತ ದೇಶಕ್ಕೆ ಒಂದು ಸಂತೋಷ ಅಥವಾ ಹೆಮ್ಮೆಯ ವಿಷಯ. ಸ್ನೇಹಿತರೆ, ಆರೋಗ್ಯವೇ ಭಾಗ್ಯ ಅಂತ ತಿಳಿದವರು ಹೇಳ್ತಾ ಇದ್ದಾರೆ, ಅದು ನಿಜ ಕೂಡ. ಈ ಯೋಗ, ಧ್ಯಾನ, ಪ್ರಾಣಾಯಾಮ ಈ ಮೂರು ಸ್ನೇಹಿತರು ಅಥವಾ ಅಣ್ಣ ತಮ್ಮಂದಿರಿದ್ದಂಗೆ. ಈ ಮೂರು ನಮ್ಮ ಸರ್ವತೋಮುಖ ಆರೋಗ್ಯ ದೃಷ್ಟಿಯಲ್ಲಿ ಬೇಕಾಗ್ತದೆ. ಇದನ್ನು ಪ್ರತಿಯೊಬ್ಬರೂ ನಿತ್ಯ ನಿರಂತರವಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ನಮ್ಮ ಸಬ್ಜೆಕ್ಟ್ ಆದ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕು. ಇದರಲ್ಲಿ ಈ ಮೂರು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಇದರ ಬಗ್ಗೆ ಹೆಚ್ಚಿನ ವಿಷಯ ಬೇಕಾದಲ್ಲಿ, ಕಾಳಜಿ ಇದ್ದಲ್ಲಿ ನನ್ನ ಮೊಬೈಲ್ ನಂಬರಾದ 9448356657 ಸಂಪರ್ಕಿಸ್ಬೋದು. ಸ್ನೇಹಿತರೆ, ಇದನ್ನು ಇಷ್ಟರ ಒಳಗಾಗಿ ನಾವು ನಿತ್ಯ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸುಮಾರು ಪಠ್ಯಪುಸ್ತಕಗಳಲ್ಲೂ ಮತ್ತು ಕೆಲವು ಇಂಪಾರ್ಟೆಂಟ್ ಬುಕ್ಕುಗಳಲ್ಲಿ ಇದನ್ನು ಉಲ್ಲೇಖ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯೋಗದ ಬಗ್ಗೆ ಅಪಾರವಾದ ಕಾಳಜಿ, ಅಪಾರವಾದ ವಿಷಯ ತಿಳ್ಕೋಬೇಕಾಗಿತ್ತು. ಒಂದು ದೊಡ್ಡ ಡ್ರಾಬ್ಯಾಕ್ ಅಂದರೆ ಈ ಮಕ್ಕಳಿಗೆ ಈ ಪಠ್ಯಪುಸ್ತಕಗಳಲ್ಲಿ ಇದರ ಬಗ್ಗೆ ವಿಷಯ ತುಂಬ ಕಡಿಮೆ ಇದೆ. ಇದನ್ನು ಪಠ್ಯಪುಸ್ತಕದಲ್ಲಿ ಸೇರಿಸೋದ್ರಿಂದ ಅನೇಕ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಒಳ್ಳೆಯ ಸತ್ಪ್ರಜೆಗಳಾಗಲು ಈ ಯೋಗ ಅನುಕೂಲ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಮತ್ತು ಇತ್ತೀಚೆಗೆ ನಮ್ಮ ದೇಶದಲ್ಲಿರ್ಬೋದು, ಪ್ರಪಂಚದಲ್ಲಿರ್ಬೋದು, ಈ ಆತ್ಮಹತ್ಯೆ ಅಂತ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತಾಯಿದ್ದಾವೆ. ಈ ಯೋಗದಿಂದ, ಪ್ರಾಣಾಯಾಮದಿಂದ ಈ ಆತ್ಮಹತ್ಯಾ ಕೃತ್ಯಗಳು ಕಡಿಮೆ ಆಗುವುದರಲ್ಲಿ ಸಂದೇಹವೇ ಇಲ್ಲ. ನಮ್ಮ ಮನಸ್ಸು ಒಂದು ಸ್ಥಿಮಿತಕ್ಕೆ ಒಳಗಾಗುತ್ತದೆ. ಇದರಿಂದ ಯೋಗಾಭ್ಯಾಸಕ್ಕೆ ಇರೋ ಶಕ್ತಿ ಅಷ್ಟು. ತುಂಬ ಜನ ಈ ಯೋಗದಿಂದ ಆಯುಸ್ಸನ್ನು 100 ವರ್ಷಕ್ಕಿಂತ ಜಾಸ್ತಿ ಮೇಲ್ಪಟ್ಟು ಸಂತೋಷವಾಗಿ ನಗುತ್ತಾ ಅವರವ್ರ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿ ಅವ್ರಿಗೂ, ಅವ್ರ ಊರಿಗೂ, ದೇಶಕ್ಕೂ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಇದರಲ್ಲಿ ಉದಾಹರಣೆಗೆ ತುಂಬ ಜನ ನಮ್ಮ ಭಾರತ ದೇಶದಲ್ಲಿ ಮೂಲೆಯಲ್ಲೂ ಸಿಗುತ್ತಾರೆ. ಸ್ನೇಹಿತರೆ, ಈ ವಿಶ್ವ ಯೋಗ ದಿನಾಚರಣೆಯನ್ನು ಬರೀ ಆಚರಣೆ ಮಾಡಿದರೂ ಆಗೋದಿಲ್ಲ. ಇದನ್ನು ಪ್ರತಿನಿತ್ಯ ಪ್ರತಿಯೊಬ್ಬರೂ ಈ ವಿಶ್ವ ಯೋಗ ದಿನಾಚರಣೆಯ ಥರನೇ ಯೋಗಾಭ್ಯಾಸಗಳನ್ನು ಅಭ್ಯಾಸ ಮಾಡುವುದರಿಂದ ಅವರಿಗೆ ಒಳ್ಳೆಯ ಮಾನಸಿಕವಾದ ಮತ್ತು ದೈಹಿಕವಾದ ಆರೋಗ್ಯ ಕಾಪಾಡೋದರಲ್ಲಿ ಸಂದೇಹವಿಲ್ಲ. ನನ್ನ ಕಡೆಯ ಒಂದು ಮನವಿ ಏನೆಂದರೆ, ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಯೋಗಾಭ್ಯಾಸವನ್ನು ಮಾಡುವುದರಿಂದ ಇನ್ನೂ ಅನೇಕ ವಿಧವಾದ ಒಳ್ಳೆಯ ಪ್ರಯೋಜನಗಳನ್ನು ಇನ್ನಷ್ಟು ಜಾಸ್ತಿ ಪಡೆದು ಅವರವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಮತ್ತು ಪೂರ್ಣ ಪ್ರಮಾಣದ ಆಯುಸ್ಸನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.